ಅಂತ ಪ್ರಾಣಿ ಪ್ರೀತಿನೇ ಮಾಡೋದಾದರೆ ಆಕಳಿಗೆ ಮಾತ್ರ ಹೆಚ್ಚು ಪ್ರೀತಿ ಮಾಡೋದು, ಅದರ ಪ್ರತಿಯೊಂದು ಅಂಗದಲ್ಲಿ ದೇವರಿದ್ದಾರ ಅಂಥೇಳಿ ಗೋಮಯ ಗೋಮೂತ್ರವನ್ನು ಸ್ವೀಕಾರ ಮಾಡೋದು, ಇನ್ನು ಕೆಲವೊಂದು ಧ್ವನಿ ಕೇಳಿದರೂ ಅದು ಅಪಶಕುನ ಅಂಥೇಳಿ ಅದನ್ನು ತ್ಯಾಗ ಮಾಡೋದು ಯಾಕೆ ಅಂತ ಪ್ರಧಾನವಾದ ಪ್ರಶ್ನೆ. ಶ್ರೀಕೃಷ್ಣ. ನಿಮ್ಮ ಪ್ರಶ್ನೆಗಳನ್ನು ಕೇಳುವುದರೊಳಗೇನೆ ದೇವರು ನಿಮ್ಮಿಂದ ಉತ್ತರಗಳನ್ನು ಕೊಡಿಸ್ತಾ ಇದ್ದಾನೆ ಪ್ರಾಯ. ಯಾಕೆಂದರೆ ಆ ಗೋಮಯ ಗೋಮೂತ್ರ ಅಂತ ನೀವು ಅನ್ನದೇ ಸುಮ್ಮನೆ ಪ್ರಶ್ನೆ ಕೇಳಿದರೆ ಬಹಳ ಬುದ್ಧಿವಂತರಾಗ್ತಿದ್ದೀರಿ. ಗೋಮಯ ಗೋಮೂತ್ರ ಅಂತ ಹೇಳಿ ಪ್ರಶ್ನೆ ಕೇಳಿದ ಮೇಲೆ ಉತ್ತರ ಬಂದು ಹೋಯ್ತು. ಎಲ್ಲ ಪ್ರಾಣಿಗಳು ಸಮಾನ ಆದಮೇಲೆ ಯಾಕೆ ಆಕಳಿಗೆ ಅಷ್ಟು ಮರ್ಯಾದೆ ಕೊಡ್ತೀರಿ ಅಂತ. ನೀವು ನಾಯಿ ಮೂತ್ರ ಕುಡಿರಲ್ಲ, ಯಾಕೆ ಕುಡಿಯಂಗಿಲ್ಲ? ನಾಯಿ ಎಲ್ಲ ಪ್ರಾಣಿಗಳು ಸಮಾನ ಆದಾಗ ಬೇರೆ ಬೇರೆ ಪ್ರಾಣಿಗಳ ಮೂತ್ರ ಮಲ ತಿನ್ನಿರಿ. ಅದನ್ನು ನೋಡಿದ ಕೂಡಲೇ ನೀವು ಯಾಕೆ ಮುಖ ತಿರುಗಿಸ್ಕೊಂಡು ಹೋಗ್ತೀರಿ? ಬರೀ ಭಾವನೆಯಿಂದ ಅಲ್ಲ, ಟೆಸ್ಟ್ ಮಾಡಿ ನೋಡ್ರಲ್ಲ. ಇವತ್ತು ಗೋಮಯ ಗೋಮೂತ್ರಗಳಿಂದ ಕ್ಯಾನ್ಸರಿನಂತಹ ರೋಗವನ್ನು ಪರಿಹಾರ ಮಾಡಬಹುದು. ಯಾವುದೇ ರೀತಿಯ ದೋಷಗಳು ಬರೋದಿಲ್ಲ. ರೋಗಾಣುಗಳನ್ನೆಲ್ಲ ತಡೆಗಟ್ಟುವ ಶಕ್ತಿ ಅದರೊಳಗಿದೆ. ನಮಗೆ ಒಳ್ಳೆ ಆರೋಗ್ಯವರ್ಧಕ ಶಕ್ತಿ ಇದೆ, ರೋಗ ನಿರೋಧಕ ಶಕ್ತಿ ಅವುಗಳಲ್ಲಿದೆ. ಇದೆಲ್ಲ ಪ್ರೂವ್ ಆಗಿದೆ. ಇದೆಲ್ಲ ಇವತ್ತಿನ ವಿಜ್ಞಾನದಿಂದ ಪ್ರೂವ್ ಆಗಿದೆ, ಭಾವನೆಗಳಿಂದಲ್ಲ. ವಿಜ್ಞಾನದಿಂದಲೂ ಪ್ರೂವ್ ಆಗಿದೆ. ಅದನ್ನು ಉಪಯೋಗಿಸ್ತಾ ಇದ್ದಾರೆ, ಸಕ್ಸಸ್ ಆಗಿದ್ದಾರೆ ಬೇಕಾದಷ್ಟು ಕಡೆಗೆ ಅದರದ್ದು. ಮತ್ತು ಮೊದಲಿನಿಂದಲೂ ಗೋಮಯ ಗೋಮೂತ್ರಗಳನ್ನು ಉಪಯೋಗಿಸಿ ಟೆಸ್ಟ್ ಗಿಸ್ಟ್ ಏನೂ ಮಾಡದೆ ಶಾಸ್ತ್ರ ಹೇಳ್ತದೆ ಅಂತನ್ನೋದಕ್ಕೋಸ್ಕರನೇ ನಂಬಿ ನಡೆದದ್ದು ಸಾವಿರಾರು ವರ್ಷಗಳಿಂದ. ಇವತ್ತು ಅದನ್ನು ಟೆಸ್ಟ್ ಮಾಡಿದರೂ ಪ್ರೂವ್ ಆಗಿದೆ. ಅಂದಮೇಲೆ ಎಲ್ಲ ಪ್ರಾಣಿಗಳಲ್ಲಿ ಇಲ್ಲದೇ ಇರುವ ವಿಶೇಷ ಅದರೊಳಗೆ ಇದ್ದ ಮೇಲೆ ಅದಕ್ಕೆ ತಕ್ಕ ಮರ್ಯಾದೆ ಕೊಡಬಾರದು ಅಂದರೆ ಹೇಗೆ? ಇದು ಬರೀ ಪ್ರಾಣಿಗಳಿಗೆ ಅಷ್ಟೇ ಯಾಕೆ? ಎಲ್ಲ ಮಾನವರು ಒಂದೇ ಅಂದರೆ ಒಬ್ಬನಿಗೆ ಬಹಳ ಮರ್ಯಾದೆ ಕೊಡ್ತೀರಿ, ಒಬ್ಬನಿಗೆ ಕೊಡೋದಿಲ್ಲ. ಅವನ ಬುದ್ಧಿಗೆ ಮರ್ಯಾದೆ ಕೊಡ್ತೀರಿ, ಅವನ ಕರ್ತೃತ್ವ ಶಕ್ತಿ ನೋಡಿ ಮರ್ಯಾದೆ ಕೊಡ್ತೀರಿ, ಅವನ ಔದಾರ್ಯ ನೋಡಿ ಅವನಿಗೆ ಮರ್ಯಾದೆ ಕೊಡ್ತೀರಿ. ಯಾಕ್ರಿ ಇವನು ಮನುಷ್ಯ ಅವನು ಮನುಷ್ಯ. ಮನುಷ್ಯ ಅಂದರೆ ಮನುಷ್ಯ ಹೌದು, ಆದರೆ ಇಬ್ಬರೂ ಮನುಷ್ಯರಾದರೂ ಅವನಲ್ಲಿ ಇಲ್ಲದೇ ಇದ್ದ ಸಾವಿರ ಕ್ವಾಲಿಟಿಗಳು ಇವನಲ್ಲಿದೆ ಅಲ್ಲ ಅನ್ನೋದಕ್ಕೆ ಇವನಿಗೆ ಮರ್ಯಾದೆ ಕೊಡ್ತೀರೋ ಇಲ್ವೋ? ಆ ತರಹ ಬೇರೆ ಪ್ರಾಣಿಗಳಲ್ಲಿ ಇಲ್ಲದೇ ಇರುವಂತಹ ವಿಶೇಷ ಗೋವುಗಳಲ್ಲಿ ಇದ್ದದ್ದರಿಂದ ಅದಕ್ಕೆ ನಾವು ಮರ್ಯಾದೆ ಕೊಡ್ತಾ ಇರೋದು ಒಂದು. ಇದರರ್ಥ ಬೇರೆ ಪ್ರಾಣಿಗಳ ದ್ವೇಷ ಮಾಡ್ರಿ ಅಂತ ನಾವು ಹೇಳಿದ್ದೀವ? ಯಾವ ಪ್ರಾಣಿಗಳನ್ನು ದ್ವೇಷ ಮಾಡ್ರಿ ಅಂತ ಹೇಳಿಲ್ಲಲ್ಲ. ಎಲ್ಲ ಪ್ರಾಣಿಗಳನ್ನು ಸಾಕಿರಿ ಅನ್ನೋ ಶಬ್ದಕ್ಕೆ ತೊಡೆ ಮೇಲೆ ಕೂಡಿಸ್ಕೊಳ್ರಿ ಅಂತ ಅರ್ಥ ಅಲ್ಲ. ಎಲ್ಲ ಪ್ರಾಣಿಗಳಿಗೂ ಆಹಾರವನ್ನು ನೀಡಬೇಕು. ಪಕ್ಷಿಗಳಿಗೂ ಕಾಗೆ ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ ಅಂತ. ಕಾಗಿ ಭಾರಿ ದೊಡ್ಡ ದೊಡ್ಡ ಅಂಚಿನ ಧೋತ್ರ ಉಟ್ಟುಕೊಂಡು ಶ್ರಾದ್ದದ ಊಟಕ್ಕೆ ಹೋಗ್ತಾರಲ್ಲ ಭಾರಿ ಪಂಡಿತರು, ಅವರಿಗೆ ಮರ್ಯಾದೆ ಕೊಡ್ತೇವೆ, ಅವರಿಗೆ ಅಷ್ಟೇ ಕೊಡ್ತೀರಿ, ಬೇರೆಯವ್ರಿಗೆ ಕೊಡೋದಿಲ್ಲ ಅಂತ. ಯಾವ ಶ್ರಾದ್ದದೊಳಗೆ ಭಾರಿ ಪಂಡಿತರಿಗೆ ಮರ್ಯಾದೆಯಿಂದ ಅನ್ನದಾನ ಮಾಡ್ತಾರೆ, ಅದೇ ಶ್ರಾದ್ದದೊಳಗೆ ಕಾಕಪಿಂಡಕ್ಕೆ ಪಿಂಡ ಇಡ್ತಾರ ಇಲ್ಲ? ಕಾಕಪಿಂಡ ಮತ್ತೆ ಅದನ್ನು ಮುಟ್ಟಿದ್ರೆ ಸ್ನಾನ ಮಾಡ್ತೀವಿ ಅಂದ್ರೆ ಅದಕ್ಕೆ ಪಿಂಡ ಕೊಟ್ಟು ಅದನ್ನು ತಿನ್ನಿಸಿ ಅದು ತಿಂದ್ರೇನೆ ಸದ್ಗತಿ ಆಯಿತು ಅಂತ ಭಾವಿಸ್ತೇವೆ. ಕಾಗೆಗೆ ಗೌರವ ಇಲ್ವಾ? ನಮ್ಮ ಶಾಸ್ತ್ರದಲ್ಲಿ ಕಾಗೆಗೂ ಗೌರವ ಇದೆ. ಯಾವುದಕ್ಕೆ ಎಲ್ಲಿ ಸ್ಥಾನ ಇರಬೇಕೋ ಆ ಸ್ಥಾನ. ಎಲ್ಲವೂ ಸಮಾನ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದೊಂದಕ್ಕೂ ಇದು ಬರೀ ಕಾಕಪಿಂಡದ ಹೊತ್ತಿಗೆ ಮಾತ್ರ ಕಾಗಿಗೆ ಆಹಾರ ಅಲ್ಲ. ಅಂದರೆ ಪಾಪ ಕಾಗಿ ಏನಾದರೂ ತಿನ್ನಬೇಕು ಅಂದರೆ ಇನ್ಯಾರು ಸಾಯಬೇಕು ಅಂತ ಅರ್ಥ ಆಗ್ತದೆ. ಹಾಗಲ್ಲ, ನಿತ್ಯವೂ ವೈಶ್ವದೇವ ಕಾಲದಲ್ಲಿ ಹೊರಗೆ ಎಲ್ಲ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅಂತ ಆಹಾರ ಇಟ್ಟು ಬರೋ ಪದ್ಧತಿ ಇದೆ. ಅದಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆಹಾರಗಳನ್ನು ಪಶುಗಳಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೊಡೋ ಪದ್ಧತಿ ಇದೆ. ಸತ್ಯಧ್ಯಾನರ ಕಥೆ, ಬೆಂಗಳೂರು ಚಾತುರ್ಮಾಸ್ಯ ಸತ್ಯಧ್ಯಾನರ ಕೂತಾಗ ಅಲ್ಲಿಯ ಸರ್ಕಾರಿ ಅಧಿಕಾರಿಗಳು ಬಂದು ಹೇಳಿದರು, ಎಷ್ಟು ವೇಸ್ಟ್ ಮಾಡ್ತೀರಿ ಇದೆಲ್ಲ, ಹೊರಗಡೆಗೆ ಎಷ್ಟು ತುಪ್ಪ ಏನು ಅನ್ನ ಇದೆಲ್ಲ ಚೆಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಿ ಅಂತ. ಇದೇ ಉತ್ತರ ಕೊಟ್ಟರು ಸತ್ಯಧ್ಯಾನರು. ನಮಗೆ ಬರೀ ಇವರಷ್ಟೇ ಅಲ್ಲ, ಇಲ್ಲಿ ಕಾಣಿಸುವ ಮನುಷ್ಯರಷ್ಟೇ ಜೀವರಲ್ಲ, ಪಶುಗಳು ಪಕ್ಷಿಗಳು ಕ್ರಿಮಿಗಳು ಕೀಟಗಳು ಅವೆಲ್ಲ ತಿಂತಾ ಇರ್ತವೆ. ಅದಕ್ಕಾಗಿ ನಾವು ಅದನ್ನು ಸಲ್ಲಿಸೋದು ಅಂತ ಹೇಳೋ ತಾತ್ಪರ್ಯ ಇಷ್ಟೇ. ಆದ್ದರಿಂದ ಸರ್ವಥಾ ಯಾವ ಪ್ರಾಣಿಗಳಿಗೆ ದ್ವೇಷ ಅಥವಾ ಎಲ್ಲ ಪ್ರಾಣಿಗಳ ಹಿಂಸೆ ಮಾಡಿಬಿಡ್ರಿ, ಕೊಂದು ಬಿಡ್ರಿ, ಸರ್ವಥಾ ಅಲ್ಲ. ಅದಕ್ಕೆಲ್ಲ ಶಿಕ್ಷೆ ಇದೆ. ಇಂತಿಂಥ ಪ್ರಾಣಿಗಳನ್ನು ಕೊಂದರೆ ಇಷ್ಟಿಷ್ಟು ದಂಡ ಅಂತ ನಮ್ಮ ಸ್ಮೃತಿಗಳಲ್ಲಿ ದಂಡ ಹಾಕಿದ್ದಾರೆ. ರಾಜರಿಂದ ಯಾವ್ಯಾವ ಪ್ರಾಣಿಗಳ ಹಿಂಸೆ ಮಾಡಿದರೆ, ಪ್ರಾಣಿಗಳು ಬಿಟ್ಬಿಡು, ಗಿಡ ಎಂಥ ಗಿಡ ಕತ್ತರಿಸಿದರೆ
ಎಷ್ಟು ದಂಡ ಕಟ್ಟಬೇಕು ರಾಜ್ಯಕ್ಕೆ, ಅದರ ಅರ್ಥ ಕತ್ತರಿಸಬಾರದು ಅಂತ. ಕತ್ತರಿಸಬಾರದರೂ ಕತ್ತರಿಸಿದರೆ ಶಿಕ್ಷೆ ಎಂದು ಸ್ವತಃ ವರಾಹದೇವರು ಭೂದೇವಿಗೆ ಹೇಳಿದ್ದಾರೆ ವಿಷ್ಣು ಸ್ಮೃತಿಯಲ್ಲಿ. ಕೇಶವ ವೈಜಯಂತಿ ಅಂತ ಅದಕ್ಕೆ ವ್ಯಾಖ್ಯಾನ ಇದೆ. ಈ ತರಹ ಅಷ್ಟು ಸೂಕ್ಷ್ಮವಾಗಿ ನಮ್ಮ ಶಾಸ್ತ್ರ ವ್ಯಾಪಕ. ನೀವು ಬರೀ ಗೋ ಅಂತ, ನೀವು ಬರೇ ಗೋಗಷ್ಟೇ ನಾವು ಮಹತ್ವ ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಯಾಕೆ ಅಂದರೆ ಯು ಡಿಂಟ್ ಗೋ ಥ್ರೂ ಅವರ್ ಶಾಸ್ತ್ರಾಸ್, ಯು ಗೋ ಥ್ರೂ ಅವರ್ ಶಾಸ್ತ್ರಾಸ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಾವು ಬರೀ ಗೋಗಳಿಗೆ ಮಹತ್ವ ಕೊಟ್ಟಿಲ್ಲ ಅನ್ನೋದು ನೀನು ನಮ್ಮ ಶಾಸ್ತ್ರದೊಳಗೆ ಪ್ರವೇಶ ಮಾಡಿದರೆ ಗೊತ್ತಾಗ. ನೀನಂದ್ರೆ ನೀನಲ್ಲ, ನೀ ಪಂಡಿತ. ಯಾರ ಪರವಾಗಿ ನೀನು ಪ್ರಶ್ನೆ ಕೇಳಿದ್ದೀಯೋ ಅವರು ಅದನ್ನು ಓದಿದರೆ ಗೊತ್ತಾಗುತ್ತೆ. ಎಲ್ಲ ಪ್ರಾಣಿಗಳಿಗೂ ಮಹತ್ವ ಇದೆ, ತಾರತಮ್ಯ ಇದೆ. ತಾರತಮ್ಯ ಪ್ರತ್ಯಕ್ಷ ಸಿದ್ಧ. ಎಲ್ಲ ಮನುಷ್ಯರಲ್ಲಿಯೂ ತಾರತಮ್ಯ ಇದೆ. ಎಲ್ಲರೊಳಗೆ ದೇವರಿದ್ದಾನೆ, ದೇವರಲ್ಲಿ ಮಾತ್ರ ತಾರತಮ್ಯ ಇಲ್ಲ ಅಂತ ಅರ್ಥ ಅಲ್ಲಿ. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಪಂಡಿತನಲ್ಲಿಯೂ ನಾಯಿಯಲ್ಲಿಯೂ ಆನೆಯಲ್ಲಿಯೂ ಎಲ್ಲರೊಳಗೂ ಇದ್ದ ದೇವರು ಸಮಾನ. ಅದನ್ನು ಕೃಷ್ಣನೇ ವ್ಯಾಖ್ಯಾನ ಮಾಡಿದ್ದಾನೆ. ಇದು ಮಧ್ವಾಚಾರ್ಯರ ವ್ಯಾಖ್ಯಾನ ಅಲ್ಲ. ಸಮ ಅಂದರೆ ಯಾರು? ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಸಮ ಅಂದರೆ ಬ್ರಹ್ಮ. ಆ ಬ್ರಹ್ಮ ಎಲ್ಲ ಕಡೆಗೆ ಸಮಾನನಾಗಿದ್ದಾನೆ, ಅದು ಸಮಾನನೇ. ಅಧಿಷ್ಠಾನಗಳಲ್ಲಿ ತಾರತಮ್ಯ ಇದ್ದದ್ದು ಸತ್ಯ.